ದೇಶದಲ್ಲಿ ಹೆಚ್ಚಾಗುತ್ತಿರುವ ಮಹಿಳೆಯರ ಮೇಲಿನ ಅತ್ಯಾಚಾರ, ಕೊಲೆ ಹಾಗೂ ಲೈಂಗಿಕ ಕಿರುಕುಳ ಪ್ರಕರಣಗಳನ್ನು ಖಂಡಿಸಿ ಮಹಿಳೋದಯ ಮಹಿಳಾ ಒಕ್ಕೂಟದ ಮಹಿಳೆಯರು ಮಂಡ್ಯದಲ್ಲಿ ಬುಧವಾರ ಮಧ್ಯಾಹ್ನ 12:30 ಸಮಯದಲ್ಲಿ ಪ್ರತಿಭಟನೆ ನಡೆಸಿದರು. ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರಟ ಒಕ್ಕೂಟದ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಕೊಲೆ, ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ, ಕರ್ನಾಟಕದ ಬೆಂಗಳೂರಿನ HSR ಲೇಔಟ್ನಲ್ಲಿ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಸೇರಿದಂತೆ ದೇಶದಲ್ಲಿ ಪ್ರತಿನಿತ್ಯ ಮಹಿಳೆಯರ ಮೇಲೆ ಅತ್ಯಾಚಾರ, ಕೊಲೆ, ಲೈಂಗಿಕ ಕಿರುಕುಳ ಪ್ರಕರಣಗಳು ಪ್ರತಿನಿತ್ಯ ಹೆಚ್ಚಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿಯ ಮೇಲಿನ ಅತ್ಯಾಚಾರ, ಕೊಲೆ ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಮರಣದಂಡನೆಗೆ ಗುರಿಪಡಿಸಬೇಕು. ಮಹಿಳೆಯರ ಮೇಲಿನ ಹೀನ ಕೃತ್ಯ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಒಕ್ಕೂಟದ ಮುಖಂಡರಾದ ಮೌಲಿ ಪುಡ್ತದೋ, ಭಾರತಿ, ಉಮಾ, ಶ್ರುತಿ, ಪ್ರಕಾಶ್, ಮೇರಿ, ಸಾಕಮ್ಮ, ವರಲಕ್ಷ್ಮಿ, ವಿದ್ಯಾವತಿ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು. ನಮಸ್ಕಾರ. ನಮ್ಮ ಭಾರತದ ಸಂವಿಧಾನವು ಮಹಿಳೆಯರಿಗಾಗಿ ಅನೇಕ ಕಾನೂನುಗಳನ್ನು ಮಾಡಿ ರಕ್ಷಣೆ ಕೊಡ್ತಾ ಇದೆ. ಆದರೆ ಅದು ಅನುಷ್ಠಾನ ಮಾಡುವಲ್ಲಿ ಎಲ್ಲೋ ತಪ್ತಾ ಇದೆ. ಪ್ರತಿ ಕ್ಷಣದಲ್ಲೂ ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ಬೆಳಿಗ್ಗೆ ಆದರೆ ನೋಡಿದರೆ ನಾವು ಪತ್ರಿಕೆಯನ್ನು ನೋಡಿದಾಗ ಕಾಣುವುದು ನಮಗೆ ಅತ್ಯಾಚಾರ, ಕೊಲೆ, ಮಹಿಳೆಯರ ಮೇಲೆ ದೌರ್ಜನ್ಯ ಇದೇ ಕಾಣಕ್ಕೆ ಸಿಗ್ತಾ ಇದೆ. ಯಾವಾಗ ಇದಕ್ಕೆ ಕೊನೆ ಇದೆ? ಇದರ ಮೇಲೆ ಈಗ ನೀವು ಕೇಳಿಸ್ಕೊಂಡಿದ್ದೀರ, ಕೋಲ್ಕತ್ತಾದಲ್ಲಿ ಒಂದು ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಆ ಥರದಲ್ಲಿ ಅತ್ಯಾಚಾರ ಮಾಡಿಬಿಟ್ಟು ಕೊಲೆ ಮಾಡಿದ್ದಾರೆ. ಇದು ನಿಜವಾಗ್ಲೂ ಖಂಡನೀಯವಾಗಿದೆ. ಇದನ್ನು ನಾವು ಖಂಡಿಸ್ತೀವಿ. ಅದಕ್ಕೋಸ್ಕರ ಇಂಥ ಯಾವ ಘಟನೆಗಳನ್ನು ಆಗಬಾರ್ದು. ನಮ್ಮ ದೇಶದಲ್ಲಿ ಒಳ್ಳೆ ಮಹಿಳೆಯರಿಗೆ ಆವಾಗದಿಂದಲೂ ಒಳ್ಳೆ ಗೌರವವಿದೆ. ಇದೇ ಗೌರವ ಮುಂದೆಯೂ ಸಿಗಬೇಕು ಅಂತ ಹೇಳೋದಕ್ಕೋಸ್ಕರ ನಾವು ವಿಶ್ವೇಶ್ವರಯ್ಯ ಪ್ರತಿಮೆ, ಈ ಮಂಡ್ಯದಲ್ಲಿರುವ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಇಲ್ಲಿ DC ಆಫೀಸ್ ತನಕ ನಮ್ಮ ಒಂದು 300ಕ್ಕೂ ಹೆಚ್ಚು ಮಹಿಳೆಯರು ನಾವೆಲ್ಲ ಸೇರಿಬಿಟ್ಟು ಮಹಿಳೋದಯ ಮಹಿಳಾ ಒಕ್ಕೂಟದಿಂದ ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ನಮಗೆ ಎಲ್ಲ ಮಹಿಳೆಯರಿಗೆ, ದೇಶದ ಎಲ್ಲ ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಮುಖ್ಯವಾಗಿ ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆಯನ್ನು ಪತ್ತೆ ಹಚ್ಚಿ ಅಲ್ಲಿಗೆ ಅದನ್ನು ಭ್ರೂಣವನ್ನು ಅಲ್ಲೇ ತೆಗೆಸಿಬಿಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಖಂಡನೀಯ. ಅದಕ್ಕೆ ನಾವು ತುಂಬ ಖಂಡಿಸ್ತೀವಿ. ದಯವಿಟ್ಟು ಇದನ್ನು ನಿಲ್ಲಿಸುವಂಗೆ ಮಾಡಬೇಕು ಅಂತ ನಾವು ಸರ್ಕಾರದ ಹತ್ರ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಇದು ಖಂಡಿತ ನೆರವೇರುತ್ತೆ ಅಂತ ಹೇಳಿ ನಾವು ಯೋಚಿಸಿದ್ದೀವಿ. ನಾವು ಮಹಿಳೋದಯ ಮಹಿಳಾ ಒಕ್ಕೂಟದ ಪರವಾಗಿ ಈ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಸ್ವಾತಂತ್ರ್ಯ ಬಂದು 78 ವರ್ಷ ಆಯ್ತೈತೆ. ಎಲ್ಲಿ ನಮಗೆ ಹೆಣ್ಮಕ್ಳಿಗೆ ರಕ್ಷಣೆ ಸಿಗ್ತೈತೆ ಸರ್? ಒಂದು ಹೆಣ್ಮಗು ಒಬ್ಬಳೇ ಹೋಗಿ ನಿರ್ಭೀತಿಯಿಂದ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯೇ ಆಗ್ತಾಯಿದೆ. ಜೊತೆಗೆ ಒಬ್ಬರು ಗಂಡಸರು ಅಥವಾ ಗಂಡು ಮಕ್ಕಳನ್ನ ಯಾರನ್ನಾದ್ರೂ ಕಳಿಸ್ಬೇಕು, ಆ ಪರಿಸ್ಥಿತಿಯಲ್ಲಿ ಆಗೈತೆ. ಎಲ್ಲಾದರೂ ನಮಗೆ ಈ ಥರ ಒಂದು ಏನು ಭಯ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಹೆಣ್ಮಕ್ಳು ಬರ್ತಾರೆ ಅನ್ನೋ ಒಂದು ಉದಾಹರಣೆನೇ ಇಲ್ಲ. ಆ ಥರದಲ್ಲಿ ಭಯದಲ್ಲಿ 24 ಗಂಟೆ ನಾವು ದಿನ ಈ ವರ್ಷ ಇಡೀ ಈ ಥರ ನಾವು ಸಾಗಿಸ್ತಾನೆ ಇದ್ದೀವಿ. ನಮ್ಮ ಜೀವನನ ನಾವು ಸಾಗಿಸ್ಕೊಂಡೇ ಹೋಗ್ತಾ ಇದ್ದೀವಿ. ನಮಗೆ ಹೆಣ್ಣು ಮಕ್ಕಳಿಗೆ ನಮಗೆ ರಕ್ಷಣೆ ಬೇಕೇ ಬೇಕು. ಈ ಅತ್ಯಾಚಾರ ಮಾಡಿದವರು ದುಡ್ಡಿರೋರುಗಳೇ ಹೆಚ್ಚು ಮಾಡ್ತಾ ಇರೋದು. ಹಿಂಗೆ ಅತ್ಯಾಚಾರ ಮಾಡ್ತಾರೆ, ಒಳಗೋಯ್ತಾರೆ, ಮತ್ತೆ ಬರ್ತಾರೆ, ದುಡ್ಡು ಬೀಸಾಕ್ತಾರೆ, ಬರ್ತಾರೆ. ಎಲ್ಲೈತೆ ಕಾನೂನು? ಎಲ್ಲೈತೆ ಸರ್ ಆ ಕಾನೂನು? ಎಲ್ಲಿ ನಮಗೆ ರಕ್ಷಣೆ ಆಯಿತು? ಈ ಒಂದು ರಕ್ಷಣೆ ನಮ್ಗೆ ಬೇಕೇ ಬೇಕು. ನಮಗೆ ಈ ಒಂದು ಮನವಿ, ನಮ್ಮ ಈ ಕೂಗು ಸರ್ಕಾರಕ್ಕೆ ಹೋಗಿ ಮುಟ್ಟಿ ನಮಗೆ ರಕ್ಷಣೆ ಬೇಕೇ ಬೇಕು.